ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಎಸ್ಎಸ್ಎಲ್ಸಿ ಮಾದರಿ ಪ್ರಶ್ನೆ ಪತ್ರಿಕೆ 1ರ ಕೀ ಉತ್ತರಗಳು. ವಿಷಯ ವಿಜ್ಞಾನ. ಭಾಗ 1 ಭೌತವಿಜ್ಞಾನ. ಬಹು ಆಯ್ಕೆ ಪ್ರಶ್ನೆಗಳು. 1. ವಿಭವಾಂತರದ ಎಸ್ಐ ಏಕಮಾನ. ಎ ವೋಲ್ಟ್, ಬಿ ಆಂಪಿಯರ್, ಸಿ ಕೂಲಂಬ್, ಡಿ ಓಮ್. ಉತ್ತರ ಎ ವೋಲ್ಟ್. 2. ಮಸೂರದ ಸಂಗಮ ದೂರದ ವಿಲೋವು. ಎ ಮಸೂರದ ಸಾಮರ್ಥ್ಯವಾಗಿದೆ, ಬಿ ಮಸೂರದ ತ್ರಿಜ್ಯವಾಗಿದೆ, ಸಿ ಮಸೂರ ಮತ್ತು ಪ್ರತಿಬಿಂಬ ದೂರಗಳ ಮೊತ್ತಕ್ಕೆ ಸಮ, ಡಿ ಮಸೂರ ಮತ್ತು ಪ್ರತಿಬಿಂಬ ದೂರಗಳ ನಡುವಿನ ವ್ಯತ್ಯಾಸಕ್ಕೆ ಸಮ. ಉತ್ತರ ಡಿ ಮಸೂರ ಮತ್ತು ಪ್ರತಿಬಿಂಬ ದೂರಗಳ ನಡುವಿನ ವ್ಯತ್ಯಾಸಕ್ಕೆ ಸಮ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 3. ವಿದ್ಯುನ್ಮಂಡಲದಲ್ಲಿ ಬಳಸುವ ಕೆಳಗಿನ ಘಟಕಗಳ ಚಿಹ್ನೆಗಳನ್ನು ಬರೆಯಿರಿ. 1. ಶುಷ್ಕಕೋಶ. 2. ರಿಯೋಸ್ಟಾಟ್. ಚಿತ್ರದಲ್ಲಿ ತೋರಿಸಿದೆ ನೋಡಿ. 4. ಕೆಳಗಿನ ಚಿತ್ರವನ್ನು ಗಮನಿಸಿ. ಸ್ವಿಚ್ ಅನ್ನು ಮುಚ್ಚಿದಾಗ ಸೊಲೆನಾಯ್ಡ್ನ ತುದಿಯು ಬಿ ದಂಡಕಾಂತದ ಎನ್ ತುದಿಯನ್ನು ಆಕರ್ಷಿಸುವುದೇ? ಉತ್ತರವನ್ನು ಸ್ಪಷ್ಟಪಡಿಸಿ. ಉತ್ತರ ಆಕರ್ಷಿಸುತ್ತದೆ, ಏಕೆಂದರೆ ಸೊಲೆನಾಯ್ಡ್ನ ಬಿ ತುದಿಯು ದಂಡಕಾಂತದ ದಕ್ಷಿಣ ಧ್ರುವದಂತೆ ವರ್ತಿಸುತ್ತದೆ. 5. ಗೃಹಬಳಕೆಯ ವಿದ್ಯುತ್ ಮಂಡಲದಲ್ಲಿ ಓವರ್ಲೋಡ್ ತಪ್ಪಿಸಲು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು? ಉತ್ತರ ವಿದ್ಯುತ್ ಉಪಕರಣದ ಸಾಮರ್ಥ್ಯ ಮನೆಯ ಮಂಡಲದ ರೇಟಿಂಗಿಗೆ ಹೊಂದುವಂತಿರಬೇಕು. ಮಂಡಲಕ್ಕೆ ಭೂಸಂಪರ್ಕ ವ್ಯವಸ್ಥೆ ಕಲ್ಪಿಸಬೇಕು. ಪ್ರತಿಯೊಂದು ಉಪಕರಣವು ಸಮಾನ ವಿಭವಾಂತರವನ್ನು ಹೊಂದಿರಲು ಅವುಗಳನ್ನು ಪರಸ್ಪರ ಸಮಾಂತರವಾಗಿ ಜೋಡಿಸಲಾಗಿರುತ್ತದೆ. ವಿದ್ಯುತ್ ಉಪಕರಣಗಳಿಗೆ ಓವರ್ಲೋಡ್ನಿಂದ ಉಂಟಾಗುವ ಹಾನಿಯಿಂದ ತಪ್ಪಿಸಲು ಸೂಕ್ತ ರೇಟಿಂಗ್ ಇರುವ ಫ್ಯೂಸ್ ಬಳಸಬೇಕು. ಹಲವು ಉಪಕರಣಗಳನ್ನು ಒಂದೇ ಸಾಕೇಟಿಗೆ ಜೋಡಿಸಬಾರದು. 6. ವಾಹಕವೊಂದರ ರೋಧವು ಅವಲಂಬಿಸಿರುವ ಅಂಶಗಳನ್ನು ತಿಳಿಸಿ. ಉತ್ತರ ವಾಹಕದ ಉದ್ದ, ವಾಹಕದ ಅಡ್ಡಸೆಲೆ ಅಥವಾ ದಪ್ಪ, ವಾಹಕದ ತಾಪ, ವಾಹಕವಾಗಿ ಬಳಸಿರುವ ವಸ್ತುವಿನ ಗುಣ. 7. ಕೆಳಗೆ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಮತ್ತು ವಿಶ್ಲೇಷಿಸಿ. ಇಲ್ಲಿ ಉಂಟಾದ ದಿಕ್ಪಲ್ಲಟ ಕೋನವನ್ನು ಹೆಸರಿಸಿ ಮತ್ತು ಈ ಕೋನದ ಮೌಲ್ಯವನ್ನು ಗುರುತಿಸಿ. ಉತ್ತರ ಚಿತ್ರದಲ್ಲಿ ತೋರಿಸಿರುವಂತೆ. ಉತ್ತರ ಆಂಗಲ್ HGF ದಿಕ್ಪಲ್ಲಟ ಕೋನ. ಈ ಕೋನದ ಮೌಲ್ಯ 38 ಡಿಗ್ರಿ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 8. ಎ ಸಮೀಪದೃಷ್ಟಿ ಕಣ್ಣಿನ ಯಾವುದಾದರೂ 2 ಲಕ್ಷಣಗಳನ್ನು ತಿಳಿಸಿ. ಈ ದೋಷವನ್ನು ಹೇಗೆ ಸರಿಪಡಿಸಬಹುದು? ಉತ್ತರ ಸಮೀಪದೃಷ್ಟಿ ಕಣ್ಣಿನ 2 ಲಕ್ಷಣಗಳು: 1. ಕಣ್ಣಿನ ಮಸೂರದ ವಿಪರೀತ ವಕ್ರತೆ ಅಥವಾ 2. ಕಣ್ಣುಗುಡ್ಡೆಯು ಸಹಜ ಸ್ಥಿತಿಗಿಂತ ಉದ್ದವಾಗಿರುವುದು. ಬಿ ಕಣ್ಣಿನ ಹೊಂದಾಣಿಕೆ ಸಾಮರ್ಥ್ಯ ಎಂದರೇನು? ಉತ್ತರ ಸೂಕ್ತ ಸಾಮರ್ಥ್ಯ ಹೊಂದಿದ ನಿಮ್ನ ಮಸೂರವನ್ನು ಉಪಯೋಗಿಸಿ ಈ ದೋಷವನ್ನು ನಿವಾರಿಸಬಹುದು. ಹೆಲೋ, ಈ ಕೆಳಗಿನ ಕೋಷ್ಟಕವನ್ನು ಗಮನಿಸಿ. ಕೆಳಗಿನ ಪಟ್ಟಿಯಲ್ಲಿರುವ ಯಾವ ವಿದ್ಯುತ್ ಉಪಕರಣವು ಹೆಚ್ಚು ಶಕ್ತಿಯನ್ನು ಬಳಸುವುದು? ವಿದ್ಯುತ್ ಸಾಧನ ಟಿವಿ. ವಿದ್ಯುತ್ ಸಾಮರ್ಥ್ಯ 250 ವ್ಯಾಟ್. ಬಳಕೆಯಾದ ಕಾಲ 4 ಗಂಟೆ. ಟೋಸ್ಟರ್ 1200 ವ್ಯಾಟ್. ಕಾಲ 1 ಗಂಟೆ. ಟಿವಿ ಬಳಕೆ ಮಾಡಿದ ವಿದ್ಯುತ್ ಶಕ್ತಿ 250 ವ್ಯಾಟ್ ಇಂಟು 4 ಗಂಟೆ = 1000 ವ್ಯಾಟ್ ಅವರ್. ಟೋಸ್ಟರ್ ಬಳಕೆ ಮಾಡಿದ ವಿದ್ಯುತ್ ಶಕ್ತಿ 1200 ವ್ಯಾಟ್ ಇಂಟು 1 ಗಂಟೆ = 1200 ವ್ಯಾಟ್ ಅವರ್. ಟೋಸ್ಟರ್ ಬಳಕೆ ಮಾಡಿದ ವಿದ್ಯುತ್ ಶಕ್ತಿಯ ಪ್ರಮಾಣ ಹೆಚ್ಚು. ಬಿ 2 ಓಮ್ ಮತ್ತು 4 ಓಮ್ನ ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಲಾಗಿದೆ. 4 ಓಮ್ ಇರುವ ಸ್ಥಳದಲ್ಲಿ 6 ಓಮ್ನ ರೋಧಕವನ್ನು ಬಳಸಿದರೆ ಆಗ ಈ 2 ಜೋಡಣೆಗಳಲ್ಲಿ ದೊರಕಿದ ಒಟ್ಟು ರೋಧಗಳ ನಡುವಣ ವ್ಯತ್ಯಾಸ ಕಂಡುಹಿಡಿಯಿರಿ. 2 ಓಮ್ ಮತ್ತು 4 ಓಮ್ನ ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿದಾಗಿನ ಒಟ್ಟು ರೋಧ 1/RP1 = 1/2 ಓಮ್ ಪ್ಲಸ್ 1/4 ಓಮ್ = 2 + 1/4 = 3/4. ಆದ್ದರಿಂದ RP1 = 4/3.
2 ಓಂ ಮತ್ತು 6 ಓಂನ ರೋಧಕಗಳನ್ನು ಸಮಾಂತರವಾಗಿ ಜೋಡಿಸಿದಾಗಿನ ಒಟ್ಟು ರೋಧ 1/Rp2 = 1/2 ಓಂ ಪ್ಲಸ್ 1/6 ಓಂ = 3 + 1/6 = 4/6 2/3. ಆದ್ದರಿಂದ Rp2 2/3. ಎರಡೂ ಜೋಡಣೆಗಳಲ್ಲಿ ದೊರಕಿದ ಒಟ್ಟು ರೋಧಗಳ ನಡುವಣ ವ್ಯತ್ಯಾಸ 4/3 - 2/3 4 - 2/3 2/3. ಅಥವಾ 350 ವ್ಯಾಟ್ ಸಾಮರ್ಥ್ಯದ ಬ್ರೆಡ್ ಟೋಸ್ಟರ್ ದಿನಕ್ಕೆ 6 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. 250 ವ್ಯಾಟ್ ಸಾಮರ್ಥ್ಯದ ಇಸ್ತ್ರಿ ಪೆಟ್ಟಿಗೆಯು ದಿನಕ್ಕೆ 4 ಗಂಟೆಗಳ ಕಾಲ ಬಳಕೆಯಾಗುತ್ತದೆ. ಈ ಉಪಕರಣಗಳನ್ನು 30 ದಿನಗಳ ಕಾಲ ಬಳಸಿದರೆ 1 ಕಿಲೋವ್ಯಾಟ್ ಅವರ್ಗೆ ರೂ. 4ರಂತೆ ಉಪಯೋಗಿಸಿದ ಒಟ್ಟು ಶಕ್ತಿಯ ಮೌಲ್ಯವನ್ನು ಲೆಕ್ಕಾಚಾರ ಮಾಡಿ. ಉತ್ತರ: ಬ್ರೆಡ್ ಟೋಸ್ಟರ್ ಬಳಸಿದ ವಿದ್ಯುತ್ = 350 × 6 × 30 63,000 ವ್ಯಾಟ್ ಅವರ್. ಇಸ್ತ್ರಿ ಪೆಟ್ಟಿಗೆ ಬಳಸಿದ ವಿದ್ಯುತ್ = 250 × 4 × 30 30,000 ವ್ಯಾಟ್ ಅವರ್.